ಪೊಲೀಸ್ನವರು ನಮಗೆ ನ್ಯಾಯಬದ್ಧವಾಗಿ ನಮ್ಮ ಹೋರಾಟವನ್ನು ಏನಾದ್ರು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಇಲ್ಲಿ ಇಷ್ಟೇ ಕಾರ್ಯಕರ್ತರಿಲ್ಲ, ಅಲ್ಲಲ್ಲೇ ಕಾರ್ಯಕರ್ತರು ನಿಯೋಜನೆ ಮಾಡಿದ್ದೀರಿ. ಬೆಂಗಳೂರು ನುಗ್ತಾರೆ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂಥ ಹೋರಾಟ. ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು. ನನ್ನ ಬಂಧಿಸೋದಾಗಲಿ, ನನ್ನ ಕಾರ್ಯಕರ್ತರು ಬಂಧಿಸಿರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗಬೇಕಾಗ. ನಾನು ಹೋರಾಟ ಮಾಡೋದು ನನ್ನ ಹಕ್ಕು. ನಮ್ಮನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಗೆ ನಾನು ಮಾಡ್ತಾ ಇದ್ದೀನಿ ಶಾಂತಿ ರೀತಿಯ ಆಂದೋಲನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪೊಲೀಸ್ನವರು ನಮ್ಮವರೇ ಇದ್ದಾರೆ. ಇಡೀ ಕರ್ನಾಟಕದ ಯಾವುದಾದ್ರು ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿದ್ದರೆ ಅದು ಪೊಲೀಸ್ ಇಲಾಖೆ. ಇವತ್ತು ಹೊರಗಡೆಯಿಂದ ಬಂದಿರುವಂಥ ಹಿಂದಿ ರಾಜ್ಯಗಳಿಂದ ಬಂದಿರುವಂಥ IAS IPS ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ. ಇಲ್ಲ, ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ.